ಮುಗೀತಲ್ಲ. ಈ ಬ್ಯಾಂಡೇಜ್ ಇವಾಗ ನಾನು ತೆಗಿಬೇಕಾ? ನಮ್ಮ ಲಕ್ಷ್ಮಕ್ಕ ಏನಾದರೂ ನಮ್ಮ ಅವ್ವನಿಗೆ ಫೋನ್ ಮಾಡಿ ಕೇಳ್ಬಿಟ್ರೆ, ನಮ್ಮ ಅಕ್ಕನೂ ಇಲ್ಲೇ ಅವಳೆ, ನಮ್ಮ ಅಕ್ಕಂಗೆ ಫೋನ್ ಮಾಡಿ ಕೇಳ್ಬಿಟ್ರೆ, ಅಯ್ಯೋ ಸಿದ್ದಗೌಡ್ರೆ ಯಾಕೋ ಎಡವಟ್ಟಾಗೋಂಗದಲ್ಲ. ಇದಿರಲಿ, ಮೊದಲು ಸಿಮ್ ಚೇಂಜ್ ಮಾಡಿ ನಮ್ಮ ಕಂಪ್ನಿಗೆ ಫೋನ್ ಮಾಡ್ತೀನಿ. ಸಿದ್ದೇಗೌಡ್ರೆ, ನೀವು ಇಲ್ಲೇ ಬರೋದಾಗಿತ್ತು, ಎಲ್ಲೋ ಇರಬೇಕಾಗಿತ್ತು. ಹಳೆ ನಂಬರ್ಗೆ ಯಾರಾದರೂ ಫೋನ್ ಮಾಡಿಬಿಟ್ರೆ? ಈಗ ನಾನು ಹೊಸ ನಂಬರ್ ತಗೊಂಡಿದ್ದೀನಿ, ಹಳೆ ನಂಬರ್ನ ಡಿಲೀಟ್ ಮಾಡಿಬಿಡಿ ಅಂತ ಮೆಸೇಜ್ ಮಾಡಿದ್ರಾಯ್ತು. ಅಲ್ಲ ಕಣಮ್ಮಿ, ಎಲ್ಲಮ್ಮಿ ಈ ಸಿದ್ದೇಗೌಡ ಹೊಟ್ಟೆ ಬೇರೆ ಹಸಿತಾ ಇದೆ. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂದರೆ ಇನ್ನೂ ಬರಲಿಲ್ವಲ್ಲ ಈ ಬಡ್ಡಿ ಐದ. ಅಮ್ಮ ಸಿದ್ದೇಗೌಡ ಏನಾಯ್ತಲ್ಲ? ಅಯ್ಯೋ ಏನು ಮಾಡ್ಕೊಂಡಪ್ಪ? ನಿಧಾನ ಏನಾಯ್ತಪ್ಪ? ಏನು ಮಾಡ್ಕೊಂಡು? ಏನಿಲ್ಲ ಕಣವ, ನಿಮ್ಮೆಲ್ಲ ಇಷ್ಟೊಂದು ಗಾಬರಿ ಆಗುವಂಥದ್ದೇನೂ ಇಲ್ಲ. ಅದು ನನ್ನ ಗಾಡೀಲಿ ಬರ್ತಿದ್ನಾ, ಅವ್ನು ಯಾವನೋ ಬೈಕವನು ಅಡ್ಡ ಬಂದ್ಬಿಟ್ಟ, ನನಗೂ ಗಾಡಿ ಕಂಟ್ರೋಲ್ ಸಿಗದೆ ಬಿದ್ದುಬಿಟ್ಟೆ. ಕೈಗೆ ಈ ಕಾಲ್ಗೆ ಒಂದು ಸಣ್ಣ ಮೂಗೇಟಾಗೈತೆ ಅಷ್ಟೇ. ಎಷ್ಟು ಸಾರಿ ಹೇಳಿದ್ದೀನಿ ನಿಧಾನಕ್ಕೆ ಗಾಡಿ ಓಡಿಸು ಅಂತ, ನನ್ನ ಮಾತೇ ಕೇಳಲ್ಲ. ಯಾರು ದೃಷ್ಟಿ ಆಗಿದೆಯೋ ಏನೋ. ಮದುವೆ ಮನೇಲಿ ಅಷ್ಟೆಲ್ಲ ಓಡಾಡ್ದೆ ಅಲ್ವಾ, ಅಲ್ಲೆಲ್ಲರೂ ಕೆಟ್ಕೊಂಡು ನಿನ್ನ ಮೇಲೆ ಬಿದ್ದಿದೆ ಅನ್ಸುತ್ತೆ. ನೋಡು, ಹಬ್ಬದ ದಿನ ಹೇಗೆ ಬಿದ್ದು ಬಂದಿದ್ಯಾ ಅಂತ ನೋಡ್ಕೊಂಡು ಓಡಿಸೋಕ್ಕಾಗಲ್ವಾ? ಅಲ್ಲ ಕಳ್ಳ, ಬಿದ್ದಿತ್ತವಿಂದನೇ ಫೋನ್ ಮಾಡಿದ್ದಿದ್ರೆ ನಾನು ಕಾರ್ ತಕ ಬತ್ತಿರ್ಲಿಲ್ವೇ? ಹೂಕಲ್ಲ ಇಲ್ಲ ಅಣ್ಣ, ಆಗಿರೋದು ಸಣ್ಣ ಮೂಗೇಟುಗಳಲ್ವಾ, ನಿಂಗೆ ಯಾಕೆ ಫೋನ್ ಮಾಡೋದು ಅಂತ ನಾನೇ ಹೋಗ್ಬಿಟ್ಟು ಬ್ಯಾಂಡೇಜ್ ಹಾಕ್ಸ್ಕೊ ಬಂದ್ಬಿಟ್ಟೆ. ಲೇ ಅಷ್ಟೇ ಅಲ್ಲೂಲ, ಬೇರೆ ಯಾವುದು ಹೊಡೆದಾಟ ಅಂತ ಏನು ಹೋಗಿಲ್ಲ ತಾನೇ? ಇಲ್ಲ ಅಪ್ಪಾಜಿ, ನಾನೇ ಯಾಕೆ ಹೋಗನೆ? ಅಪ್ಪಾಜಿ ಒಂದು ಫೋನ್ ಬರ್ತೈತೆ, ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಮಾತಾಡ್ಕೊಂಬೇರ ಬರಲ್ಲ ನಿಧಾನ. ಲೇ ಬೇಗ ಬರಲ್ಲ, ಹೊಟ್ಟೆ ಹಸಿದ, ಒಟ್ಟಿಗೆ ಊಟ ಮಾಡಮ್ಮ. ಸರಿ ಕಣಪ್ಪಾಜಿ. ಮೈ ಮೇಲೆ ಪ್ರಜ್ಞೆ ಇಲ್ದಿದ್ರು ಅವಳು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ಯಲ್ಲ, ಯಾಕೋ ಹಿಂಗ್ ಮಾಡ್ತೀಯ? ನಿನ್ನ ಅವಸ್ಥೆ ನೋಡಿ ನಾನು ಅಳ್ತಾರ ನಿನಗೆ ಕಾಣಿಸ್ತಾ ಇಲ್ವಾ? ಎಲ್ಲಿ ನಿನ್ ವಿಷಯ ಗೊತ್ತಾದ್ರೆ ನಿಮ್ಮಪ್ಪ ನಿನಗೆ ಏನ್ ಮಾಡ್ತಾರೋ ಅಂತ, ಯಾಕಿಷ್ಟು ದಿನ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ಟೆ ಅಂತ ಕೋಪದಲ್ಲಿ ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾರೋ ಅಂತ ಹೆದರಿಕೆಯಲ್ಲಿ ನಾನು ಬದುಕ್ತಾ ಇದ್ರೆ ನಿನಗೆ ಅವಳಿ ಯೋಚನೆನೇನೋ? ಅಮ್ಮ, ನನ್ನಿಂದ ನಿನಗೆ ಯಾವ ತೊಂದ್ರೆನೂ ಆಗಲ್ಲಮ್ಮ. ನೀನು ನನ್ನ ಮದರ್ ಇಂಡಿಯಾ, ನೀನು ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸೋದು. ಈ ರೀತಿ ಕುಡ್ಕೊಂಡ್ಬಂದು ಬೀದಿಲ್ ಬಿದ್ದಿರೋದು ನಮಗೆ ಒಳ್ಳೇದಾಗ್ಲಿ ಅಂತಾನೇನೋ? ನೀನ್ ಬೀದಿಲ್ ಬಿದ್ದಿರೋದನ್ನ ನಾನ್ ನೋಡಿದ್ದಕ್ಕೆ ಸರಿ ಹೋಯ್ತು, ಅದೇ ಬೇರೆಯವ್ರು ನೋಡಿದ್ರೆ ಕುಡಿಬೇಡ ಕುಡಿಬೇಡ ಅಂತ ಹೇಳಿದ್ರೆ ಯಾಕೋ ನನ್ನ ಮಾತು ಕೇಳ್ತಿಲ್ಲ. ನೀನ್ ಮನೆಯಿಂದ ಹೊರಗಡೆ ಹೋದ್ರೆ ತಾನೇ ಈ ರೀತಿ ಎಲ್ಲ ಆಗೋದು. ಇನ್ಮೇಲೆ ನೀನ್ ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಈ ಮನೆ ಹೊಸಲು ದಾಟಿ ಹೋಗೋಕ್ಕೂ ನಾನು ಬಿಡಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಮನೆ ಒಳಗಡೆ ಇದ್ರ ಹುಚ್ಚಿ ಹಿಡಿಯುತ್ತಮ್ಮ. ಇದೆಲ್ಲ ಮಾತಾಡಿದ್ರೆ ನಾನು ನಿನ್ ಮಾತು ಕೇಳ್ತೀನಿ ಅಂತ ಮಾತ್ರ ಅನ್ಕೋಬೇಡ.
ನೀನು ಹೊರಗಡೆ ಹೋದ್ರೆ ತಾನೇ ನಿನ್ ತಲೆಗೆಲ್ಲ ಕೆಟ್ಟ ಯೋಚನೆಗಳು ಬರೋದು. ಅದಕ್ಕೆ ಹೇಳ್ತಿರೋದು ಹೊರಗಡೆ ಹೋಗ್ಬೇಡ ಅಂತ. ನೀನ್ ನನಗೆ ಮಾತು ಕೊಟ್ಟಿದ್ಯಾ, ಅದನ್ನ ಮರ್ತಿದ್ಯೇನೋ? ಇಲ್ಲ ಇಲ್ಲ, ನಾನು ಯಾವ ಮಾತು ನೀನು ಕೊಟ್ಟಿಲ್ಲ. ಮಾತು ಕೊಟ್ಟಿದ್ದೀನಿ ಅಂತ ನೀನು ಅನ್ಕೊಂಡಿದ್ಯಾ ಅಷ್ಟೇ. ಹಾಗಾದ್ರೆ ನೀನ್ ಬದಲಾಗೋದೇ ಇಲ್ವಾ? ಈಗ ಬಿಟ್ಟೋದು ಅವಳ ನೆನಪಲ್ಲೇ ಕೊರಗ್ತಾ ಇರ್ತೀಯೇನೋ? ನನಗೆ ಬೇರೆ ದಾರಿ ಇಲ್ಲಮ್ಮ. ನನಗೆ ಅವಳ ಮರೆತು ಬದುಕೋ ಶಕ್ತಿ ಇಲ್ಲಮ್ಮ. ಅಮ್ಮ ನೀನು ಬೇರೆ ಏನಾದರೂ ಹೇಳು, ಆದರೆ ಅವಳ ಮರಿ ಅಂತ ಮಾತ್ರ ಹೇಳ್ಬೇಡಮ್ಮ. ಹುಟ್ಟಿದಾಗಿಂದ ಪ್ರೀತಿ ತೋರಿಸ್ತಿರೋ ಅಪ್ಪ ಅಮ್ಮನಿಗಿಂತ ನೀನ್ ಪ್ರೀತಿ ಬೇಡ ಅಂತ ಹೋದವಳ ಹೆಚ್ಚಾಗ್ಬಿಟ್ಲ ಅಮ್ಮ, ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕು. ನಾಳೆಯಿಂದ ಈ ಮನೆ ಹೊಸಲು ಕೂಡ ದಾಟಬಾರ್ದು. ಮನೆಯಿಂದ ಹೊರಗಡೆ ಹೋಗಿ ಏನೇನೋ ಎಡವಟ್ ಮಾಡ್ಕೊಂಡು ಮನೆಯವ್ರ ನೆಮ್ಮದಿ ಹಾಳು ಮಾಡಬೇಡ. ಒಂದೇ ಒಂದ್ ಕ್ಷಣ ನಮ್ಮ ಬಗ್ಗೆ ಯೋಚನೆ ಮಾಡು. ಪ್ರೀತಿನೇ ಬೇಡ ಅಂತ ಹೋದವಳಿಗಿಂತ ನೀನೇ ಸರ್ವಸ್ವ ಅಂತ ಬದುಕ್ತಿರೋ ನಮ್ ಪ್ರೀತಿ ನಿನ್ಗೆ ಅರ್ಥ ಆಗ್ತಿಲ್ವೇನೋ? ನಮ್ ಪ್ರೀತಿ ಅರ್ಥ ಆಗುತ್ತೆ ನಿನಗೆ? ಅಮ್ಮ 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 ಜಾನು ಜಾನು ಹೇಳಿ ಮೇಡಮ್. ಅಲ್ಲ ಗೌಡ್ರೆ, ನೀವು ಹೀಗೆ ಮಾಡ್ಬೋದಾ? ಏನಾಯ್ತು ಮೇಡಮ್? ನಾನೇನೋ ಅವ್ರಿಗೆ ಹೆದರ್ಸಿ ಅಂತ ಹೇಳಿದೆ. ನೀವು ನೋಡಿದ್ರೆ ಅವ್ರ ಕೈ ಕಾಲು ಮುರಿಯೋ ಹಾಗೆ ಹೊಡೆದಿದ್ದೀರಲ್ಲ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಗತಿ? ನನ್ನ ಕಮ್ಲಿಗೆ ನನ್ನ ಮೇಲೆ ಅದಿಷ್ಟು ಅಬ್ಬಾ, ಇಲ್ಲ ಮೇಡಮ್, ನಾನೇನು ಹಂಗೆ ಮಾಡಿಲ್ಲ. ನೀವು ನನ್ನ ತಪ್ಪು ತಿಳ್ಕೊತಿದ್ರಿ ಅನ್ಸುತ್ತೆ. ಇಲ್ಲ ಗೌಡ್ರೆ, ನನ್ನ ಕಣ್ಣಾರೆ ನೋಡಾದ್ಮೇಲೆ ನೀವು ಮಾಡಿಲ್ಲ ಅಂದರೆ ಹೇಗೆ ನಂಬಲಿ? ನಾನು ಮೊದಲೇ ನಿಮಗೆ ಹೇಳಿದ್ದೀನಿ, ಅವರು ನಮ್ಮ ಸಂಬಂಧಿಕರ ಹುಡುಗ, ದೊಡ್ಡ ಮನುಷ್ಯರ ಮಗ ಅಂತ. ಅವನಿಗೇನಾದರೂ ಆಗಿದ್ದಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಮನೇಲಿ ದೊಡ್ಡ ರಾಧಾ ಅಂತಾನೆ ನಡೆದೋಗಿರೋದು ಗೌಡ್ರೆ. ಸಾರಿ ಮೇಡಮ್, ನಾನು ನಮ್ಮ ಹುಡುಗರಿಗೆ ಹೇಳಿದ್ದೆ, ಅವರು ಒಂದೆರಡು ಜಾಸ್ತಿ ಬಿಡ್ತಿರ್ಬೋದು ಅಷ್ಟೇ. ನಿಮ್ಮೇನು ತಲೆ ಕೆಡಿಸ್ಕೊಬಿಡಿ, ಆ ಹುಡುಗನ ಜೊತೆ ನಾನು ಮಾತಾಡ್ತೀನಿ. ಪರವಾಗಿಲ್ಲ ಬಿಡಿ ಗೌಡ್ರೆ, ನಾನೇ ನೋಡ್ಕೋತೀನಿ. ತುಂಬ ಥ್ಯಾಂಕ್ಸು. ಮೇಡಮ್ 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 ಸತ್ಯರಿಕೆ, ಇದೇನು ಗುರು ಹಿಂಗಾಗೋಯ್ತು? ನಾನೇನೋ ಅಂದ್ಕೊಂಡ್ರೆ ಇದೇನೋ ಆಗೋಯ್ತಲ್ಲ. ಗೌಡ್ರಂತ ಹೆಸರು ಹೇಳ್ಕೊಂಡು ಹಿಂಗಾದ್ರೂ ಒಂದೆರಡು ಮಾತಾಡ್ಕೊತಿದ್ದೆ, ಈಗ ಅದು ಇಲ್ದಂಗೆ ಆಗೋಯ್ತು. 16,000. ಆದರೂ ನಾನು ಇಷ್ಟು ಬೇಗ ಮನೆಗೆ ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. 4 ದಿವಸ ಇರ್ತೀವಿ ಅಂತ ಇಷ್ಟು ಬಟ್ಟೆ ತೊಗೊಂಡು ಬಂದೆ, ನೋಡಿದ್ರೆ ಅದು ಆಗಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಹೇಗೂ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆಯಲ್ವಾ, ಮುಗಿಸ್ಕೊಂಡು ಒಟ್ಟಿಗೆ ವಾಪಸ್ ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಅದು ಆಗಲಿಲ್ಲ. ರೀ, ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ನೀವು ಏನು ಹೇಳಿದ್ರಿ ಅಂತ ನಾನು ಕೇಳಿಸ್ಕೊಳ್ಳೇ ಇಲ್ವಲ್ಲ. ಐ ಆಮ್ ಸಾರಿ. ಏನಿಲ್ಲ ಬಿಡಿ, ಆಫೀಸ್ ಟೆನ್ಷನ್ನಾ? ಹಾಗೇನಿಲ್ಲ, ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತಲ್ವಾ. ಏನು ಹೇಳ್ತಿದ್ದೀರಾ? ಅಂದರೆ ಈಗ ನೋಡಿ, ನೀವು ತವ್ರ ಮನೆಯಲ್ಲಿ ಆರಾಮಾಗಿ ಇದ್ಬಿಟ್ಟು ಬರೋಣ ಅಂತಿದ್ರಿ. ನಾನು ಆಫೀಸ್ ಕೆಲಸ ಬಂದಿದ್ದೆ ಅಂತ ಹಠಾತ್ ಕರ್ಕೊಂಬಂದ್ಬಿಟ್ಟೆ. ನಿಮಗೆ ಬೇಜಾರಾಯ್ತು ಅನ್ಸತ್ತಲ್ಲ? ಬನ್ನಿ ಇಲ್ಲಿ, ಹಾಗೆಲ್ಲ ಏನೂ ಇಲ್ಲ. ನನಗೆ ತುಂಬಾನೇ ಖುಷಿ ಆಯಿತು. ಯಾಕೆ ಗೊತ್ತಾ, ಇಷ್ಟು ದಿವಸಕ್ಕೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ. ಎಷ್ಟೋ ಜನ ಹೆಂಡ್ತೀರು ತವ್ರ ಮನೆಗೆ ಹೋದ್ರೆ ಸಾಕಪ್ಪ ಅಂತಿರ್ತಾರೆ. ಅಂಥದ್ರಲ್ಲಿ ನಿಮ್ಮ ಜೊತೆ ಇಲ್ಲದೆ ಇರೋಕ್ಕಾಗಲ್ಲ ಅಂದ್ರಲ್ಲ, ನನ್ಗೆ ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ನಿಮ್ಮ ಕಾಳಜಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ನಾವು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ. ಬೇಗ ಬಟ್ಟೆ ಎಲ್ಲ ವಾಪಸ್ ಜೋಡಿಸ್ಬಿಡ್ತೀನಿ.
ಚಿಂತೆ ಕಾರಣ ನೀವಲ್ಲಿ ಇದ್ಬಿಡ್ತೀರಿ ಅನ್ನೋದಲ್ಲ ಜಾನ್ವಿ ಅವರೇ. ನನ್ನ ಚಿಂತೆ ಕಾರಣ ವೆಂಕಿ. ಅವನಿಗೆ ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಎಲ್ಲ ಮರೆತಿರೋ ಅವನಿಗೆ ಮತ್ತೆ ಜ್ಞಾಪಕ ಬಂದ್ಬಿಟ್ರೆ ಅನ್ನೋ ಚಿಂತೆ. ನೀವು ಯಾಕೆ ಹಾಗೆ ಹೇಳ್ತೀರಿ? ನಿಮ್ಮನ್ನು ನೋಡ್ಕೊಳ್ಳೋದಕ್ಕಿಂತ ನನ್ನ ದೊಡ್ಡ ಕೆಲಸ ಇನ್ನೇನಿದೆ ಹೇಳಿ? ಏನಾಯ್ತು ಜಾನ್ವಿ ಅವರೇ, ಯಾಕೆ ಹೆಮ್ತಾ ಇದ್ದೀರಿ? ಏನೋ ಹಾಗೆ ಬಂತು ಅಷ್ಟೆ. ಜ್ವರ ಬಂದಿದೆ, ನಡೀರಿ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ, ಇಷ್ಟಕ್ಕೆಲ್ಲ ಯಾರಾದರೂ ಆಸ್ಪತ್ರೆಗೆ ಹೋಗ್ತಾರಾ? ವಾತಾವರಣ ಚೇಂಜ್ ಆಯಿತು, ನೀರು ಚೇಂಜ್ ಆಯಿತು, ಅದಕ್ಕೆ ಹಾಗಾಗಿದೆ ಅಷ್ಟೇ. ಒಂದು ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಹೇಳೋದನ್ನು ಕೇಳಿ, ಇಂಥದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಚಿಕ್ಕದೇ ದೊಡ್ಡದಾಗೋದು. ನಡೀರಿ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ, ಇಷ್ಟೆಲ್ಲ ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಸರಿ ಹೋಗಿಲ್ಲ ಅಂದರೆ ಆವಾಗ ಆಸ್ಪತ್ರೆಗೆ ಹೋಗೋಣ. ನಂಗೆ ಇನ್ನೂ ಓದ್ಕೊಳ್ಳೋದು ತುಂಬ ಇದೆ. ಈಗ ನೀವು ಓದ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಬನ್ನಿ ಇಲ್ಲಿ, ಬನ್ನಿ. ನನ್ನ ಮಾತು ಕೇಳ್ರಿ. ಮಾತ್ರೆ ತಂದು ಕೊಡ್ತೀನಿ. ತಗೊಳ್ಳಿ ಮಾತ್ರೆ. ಇನ್ನೊಂದು ಸ್ವಲ್ಪ. ಅಮ್ಮ, ಹಾಂ, ನಾನು ಸ್ವಲ್ಪ ಆಫೀಸಿಗೆ ಹೋಗಿ ಬರ್ತೀನಿ. ಭಾವನಾ, ಖುಷಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ವಾ? ನೀನು ಹಾಗೆ ಕೆಲ್ಸಕ್ಕೆ ಹೋಗುವಂತೆ. ಅಮ್ಮ, ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಖುಷಿನ ಹಾಸ್ಪಿಟಲ್ಗೆ ನಾಳೆ ಕರ್ಕೊಂಡು ಹೋಗೋಣ. ಹೌದಾ? ಸರಿಮ್ಮ, ಆಯಿತು. ಯಾವ ನಂಬರಿಂದ ಮಾಡಿದ್ದಾನು ಅಂತ ಗೆಪ್ತಿ ಮಾಡ್ಕೋಬೇಕು. ಹಲೋ ಮೇಡಮ್ ಅವರೇ, ನಾನು ಸಿದ್ದು. ಹಲೋ, ಹೇಳಿ. ಮೇಡಮ್ ಅವರೇ, ಯಾವಾಗ ಬಂದಿರಿ? ಅಮ್ಮ, ನನ್ನ ಡಾಕ್ಟರ್ ಬಗ್ಗೆ ಯಾವಾಗ ಕರ್ಕೊಂಡು ಹೋದಿರಿ? ಅಮ್ಮ, ಅಯ್ಯೋ ಅಯ್ಯೋ, ನೋವು ತಡಿಯೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ಸರ್, ಬಂದೆ. ಇನ್ನೇನು 10 ನಿಮಿಷ ಅಷ್ಟೇ. ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ. ನಾ ಬಂದೆ. ಹಾಂ ಮೇಡಮ್ ಅವರೇ, ಕಳಿಸಿ. ಅಮ್ಮ, ಅಯ್ಯೋ. ಯಾರಮ್ಮ ಅದು? ಅದೇ ಹೇಳಿದ್ನಲ್ಲಮ್ಮ, ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ. ನಾನು ಹೋಗಿ ಬರ್ತೀನಿ. ಸರಿಮ್ಮ, ಹೋಗ್ಬಾ. ಲೇ ಮುದುವೆ, ಆ ಕಾಮಗಾರಿ ವಿಷಯ ಏನಾಯ್ತು? ಕೆಲಸ ಯಾಕಲ ಇಷ್ಟು ನಿಧಾನ ಆಯ್ತಾಯ್ತೆ? ದಣ್ಯಾರ, ಆ ಕಾಂಟ್ರಾಕ್ಟರ್ ಎಷ್ಟು ಸರಿ ಫೋನ್ ಹಚ್ಚಿದ್ರು ನಾನು ಫೋನ ರಿಸೀವ್ ಮಾಡವಲ್ಲ ರೀ. ಲೈ, ಆ ಬಡ್ಡಿ ಇದನ್ನು ಫೋನ್ ಮಾಡ್ಲಾ? ನಾ ಮಾತಾಡ್ತೀನಿ, ತತ್ತಲ್ಲ ಇಲ್ಲಿ. ಸಿದ್ದು, ಇವಾಗ ನೋವು ಕಮ್ಮಿ ಆಗಿದೆಯಾ? ಹ್ಞೂ ಕಣವ,
ಈಗ ಹೊಸಿ ಪರವಾಗಿಲ್ಲ. ಬಾ ತಿಂಡಿ ಕೊಡ್ತೀನಿ. ಅಕ್ಕ ಬಾವ ತಿಂದ್ರವ? ಅವ್ರು ತಿನ್ಬಿಟ್ಟು ಹೊರಟರು. ನಿನಗೆ ಹೇಳಿದ್ರು ನೀನು ಮಲಗಿದ್ದೆ, ನನಗೆ ಹೇಳಕ್ಕೆ ಹೇಳಿದ್ದಾರೆ. ಸರಿ ಕಣವ, ನಂಗೆ ಹೊಸಿ ಕೆಲಸ ಇದೆ, ನಾನು ಹೋಗ್ಬತ್ತೀನಿ. ಸಿದ್ದೇಗೌಡ ಅಪ್ಪಾಜಿ ಬಲ ಇಲ್ಲಿ ಲೈ ಇದಾಕ್ಲ ಫೋನೇ ತೆಗಿತಲ್ಲ ಅವನು. ಅದೇ ನೋಡ್ಲ ಅಲ್ಲಿ ಅಲ್ಲ ಕಣ್ಲ, ಕೈ ಕಾಲಿಗೆ ಇಷ್ಟೊಂದು ಗಾಯ ಮಾಡಿಕೊಂಡು ಎಲ್ಲಿಗೆಲ್ಲ ಸುತ್ತಕ್ಕೆ ಹೋಗ್ತಾ ಇದೆಯಾ ನೀನು? ಮೊದಲು ಕೈ ಕಾಲು ಗಾಯನ ವಾಸಿ ಮಾಡಿಕೊಂಡು ಆಮೇಲೆ ಸುತ್ತಕ್ಕೆ ಹೋಗಿವಂತೆ. ನಡಿ ಬಳಿಕೆ. ಅಪ್ಪಾಜಿ ಮೊನ್ನೆ ನಮ್ಮ ಬೀಗರು ಸಿಕ್ಕಿದ್ರು. ಅದೇ ಸಿಂಚನಕ್ಕವ್ರ ಮಾವ ಶ್ರೀನಿವಾಸ್ ಅವರು. ಅವ್ರ ಫ್ಯಾಕ್ಟ್ರಿ ಹತ್ರಕ್ಕೆ ಹೊಸಿ ಹೋಗಿ ಬರಬೇಕಿತ್ತು. ನಮ್ಮ ವಿಚಾರವಾಗಿ ಅಲ್ವೇನಪ್ಪಾಜಿ ಹೋಯ್ತಾರದು? ಅಲ್ಲ ಕಣ್ಲ, ಈ ಪಾಟಿ ಗಾಯ ಮಾಡಿಕೊಂಡು ನೀನು ಅಲ್ಲೆಲ್ಲ ಸುತ್ತಕ್ಕೆ ಹೋದ್ರೆ ಜನ ಏನಂತಾರಲ್ಲ? ಏನಪ್ಪಾಜಿ ಹಿಂಗಂದಿರಿ? ಅಮ್ಮ ರಾಜಕೀಯದಲ್ಲಿ ಆಗಾಗ ಅನುಕಂಪ ಗಿಟ್ಟಿಸ್ಕೋಬೇಕಲ್ಲ ಅಂತ ನೀವೇ ಹೇಳ್ತಿದ್ರಿ. ಇಷ್ಟು ಬಿರ್ನೆ ಮರ್ತೋಗ್ಬಿಟ್ರೆ ಜನ ನನ್ನ ಹಿಂಗೆ ನೋಡಿದ್ರೆ ನಮ್ಮ ಕೆಲಸ ಹೊಸಿ ಬೇಗ ಆಗ್ಬೋದು. ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ನಮ್ಗೇನೇ ಆಗಲಿ ಮೊದಲು ರಾಜಕೀಯ ತಾನೇ ಮುಖ್ಯ ಅಪ್ಪಾಜಿ. ನೀನು ಹೇಳೋದು ಸರಿಯಾಗಿ ಅದೇ ಕಣ್ಲ. ಹೊಡೋಗು ಹೊಸಿ ಬಿರಿ ನೋಡ್ಬಿಟ್ಟು ಬಾ ಹೊಡೋಗು. ಸಿದ್ದು, ನಿನ್ಗೇನು ಗೊತ್ತಾಗಕ್ಕಿಲ್ಲ, ಸುಮ್ಮನಿರವ. ಮತ್ತೆ ಕೇಳಲ್ಲ ನೀನು. ಹೋಗ್ಬತ್ತೀನಿ ಅಪ್ಪಾಜಿ. ಸರಿ ಬೇರೆ ಹೋಗಿ ಬಂದ್ಬಿಡು. ಹೋಗಿ ಬಂದ್ಬಿಡ್ತೀನಿ ರವ. ಸರಿ ಹುಷಾರಾಗಿ ಹೋಗ್ಬಾ. ಸರಿ ಕಣವ. ಇಲ್ಲೇನೋ ಡೌಟ್ ಹೊಡಿತಾ ಇದೆಯಲ್ಲ. ಬಿದ್ದೆ ಅಂತಾನೆ, ಏಟಾಗಿದೆ ಅಂತಾನೆ. ಈಗ ನೋಡಿದ್ರೆ ಆಚೆ ಹೋಗ್ತಾ ಇದ್ದಾನೆ. ವಿಶ್ವ ವಿಶ್ವ ಹೇಳು ಮಗನೆ, ಹೇಳು. ತಗೋ. ಈ ಮನೇಲಿ ಎಲ್ಲರೂ ಗೌರವದಿಂದ ತಲೆ ಎತ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ನೀನು ನನ್ನ ಮುಂದೆನೇ ತಲೆ ತಗ್ಗಿಸ್ಕೊಂಡು ಕೂರೋ ಥರ ಮಾಡ್ಕೊಂಡಿದ್ಯಲ್ಲೋ. ಯಾಕೋ ನಾನು ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರ್ತಾ ಇಲ್ಲ. ಇನ್ನೂ ಎಷ್ಟು ನೋವು ಕೊಡಬೇಕು ಅಂತಿದ್ಯಾ ನೀನು? ಅಮ್ಮ ಯಾಕಮ್ಮ ಹಿಂಗೆಲ್ಲ ಹೇಳ್ತಿದ್ಯಾ? ಇನ್ನೇನು ಮಾಡಲಿ, ನನ್ನ ಸಂತೆ ನಿನ್ಗೆ ಅರ್ಥ ಆಗ್ತಿಲ್ಲ ಕಣೋ. ಈ ನಿನ್ನ ಆಟಗಳನ್ನೆಲ್ಲ ಇನ್ನೂ ಎಷ್ಟು ದಿನ ಅಂತ ನಿಮ್ಮ ಅಪ್ಪನ ಹತ್ರ ಮುಚ್ಚಿಡ್ಲು? ಹೇಳಿದ್ರೆ ಏನು ಮಾಡ್ತಾರೋ ಅಂತ ಭಯ. ಹೇಳ್ದೆ ಮುಚ್ಚಿಟ್ಟು ನಾಳೆ ಅವ್ರಿಗೆ ಗೊತ್ತಾಗಿ ನೀನು ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅನ್ನೋ ಭಯ. ನನ್ನ ಜೀವನ ಭಯದಲ್ಲೇ ಬದುಕೋ ಹಾಗೆ ಮಾಡಿಬಿಟ್ಟಿಯಲ್ಲೋ. ನಿನ್ನೆ ರಾತ್ರಿ ಆ ರೀತಿ ಕುಡಿದು ಬಿದ್ದಿರೋದನ್ನ ಯಾರಾದರೂ ನೋಡಿದ್ದಿದ್ರೆ ಏನಾಗ್ತಿತ್ತು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೀನು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ಊರವ್ರ ಬಾಯಿ ಮುಚ್ಚೋಕ್ಕಾಗತ್ತೇನೋ? ಅವ್ರು ಯಾರಾದರೂ ನಿಮ್ಮ ಅಪ್ಪನ ಹತ್ರ ಹೇಳಿದ್ರೆ ಇಷ್ಟು ವರ್ಷದಿಂದ ಮರ್ಯಾದೆನೇ ಉಸಿರು ಅಂತ ಬದುಕ್ತಿರೋರು ಸುಮ್ಮನೆ ಇರ್ತಾರೇನೋ? ಯಾಕಿದೆಲ್ಲ ನಿನಗೆ ಅರ್ಥ ಆಗ್ತಿಲ್ಲ? ಬೇಡ ಮಗ್ನೆ, ಬಿಟ್ಬಿಡೋ ಇದನ್ನೆಲ್ಲ. ನಿಂದಿನ್ನೂ ಭಾಳ ಬದುಕಬೇಕಾಗಿರೋ ವಯಸ್ಸು ಕಣೋ. ಈ ವಯಸ್ಸಿನಲ್ಲೇ ಇಂಥ ಚಟಗಳನ್ನೆಲ್ಲ ಅಂಟಿಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ಸ್ವಲ್ಪ ಯೋಚನೆ ಮಾಡು. ಅಮ್ಮ ನಿಮ್ಗೇನು ಬೇಕು ಅನ್ನೋದನ್ನ ಮಾತ್ರ ನೀವು ಯೋಚನೆ ಮಾಡ್ತಿದ್ದೀರಾ. ನನಗೇನು ಬೇಕು ಅನ್ನೋದನ್ನ ನೀವು ಯಾರು ಯೋಚನೆ ಮಾಡ್ತಿಲ್ಲ. ನಾನು ಇಷ್ಟೆಲ್ಲ ನೋವು ಯಾಕೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ವಾ? ಗೊತ್ತಿರೋದಕ್ಕೆ ಕಣೋ ಸಮಾಧಾನವಾಗಿರೋದು. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಿನ್ನ ಗತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಈಗ ನಿನಗೇನು ಬೇಕು ಅನ್ನೋ ಚಿಂತೆಗಿಂತ ನೀನು ನಮಗೆ ಬೇಕು ಅನ್ನೋ ಚಿಂತೆ ಕಣೋ. ಅಮ್ಮ ನೀನು ಅವಳನ್ನ ಬಿಡು ಅಂತ ಹೇಳ್ದೆ, ಬಿಟ್ಟಿದ್ದೀನಿ. ಮಾತ್ಬಿಡು ಅಂತ ಹೇಳಿದ್ರೆ ಅದು ನನ್ನಿಂದ ಸಾಧ್ಯ ಇಲ್ಲಮ್ಮ. ಹಾಗಾದ್ರೆ ನಮ್ಮ ಪ್ರೀತಿಗೆ ಬೆಲೆನೇ ಇಲ್ವೇನೋ? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋದು ಅಂದ್ರೆ ಪ್ರೀತಿ ಅಮ್ಮ. ಆ ಪ್ರೀತಿನ ಮರ್ತ್ಬಿಡು ಅಂದ್ರೆ ಹೇಗಮ್ಮ ಆಗತ್ತೆ? ನನಗೆ ನಿಮ್ಮ ಪ್ರೀತಿನೂ ಬೇಕು, ಅವಳ ಪ್ರೀತಿನೂ ಬೇಕು. ಅವಳ ಪ್ರೀತಿನೂ ಬೇಕು ಅಂದ್ರೆ ಹೇಗೋ ಆಗುತ್ತೆ? ಅವಳೀಗ ಆಕಾಶದಲ್ಲಿರೋ ನಕ್ಷತ್ರದ ಥರ.
ನಕ್ಷತ್ರ ನೋಡಿ ಖುಷಿ ಪಡ್ಬೋದೇ ಹೊರತು ಅದನ್ನ ಪಡ್ಕೊಳಕ್ಕಾಗಲ್ಲ ಕಣೋ. ನಾನು ಅವಳನ್ನ ಪಡ್ಕೊಳ್ದೆ ಇರ್ಬೋದಮ್ಮ, ಆದ್ರೆ ಅವಳನ್ನ ಮರ್ತಂತೂ ಇರಕ್ಕಾಗಲ್ಲ. ನಾನು ಅವಳನ್ನ ಮರ್ತಿದ್ದ ಅವತ್ತಿ ವಿಶ್ವ ಜೀವಂತವಾಗಿರಲ್ಲ. ಅಯ್ಯೋ, ಯಾಕೋ ಮಾತಾಡ್ತೀಯ? ವಿಶ್ವ 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 ಪ್ರೀತಿ ಪ್ರೀತಿ ಅಂತ ಸಿದ್ಧಿಯರವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಲ್ಲ, ಈ ಹೆತ್ತವ್ರ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ವೇನೋ? ಜೀವನ ಕೊಟ್ಟವ್ರ ಬಗ್ಗೆ ಯೋಚನೆ ಮಾಡಿದೆ, ನೀನ್ ಜೀವನ ಕಿತ್ಕೊಂಡು ಹೋದವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲೋ. ದೇವ್ರೆ, ಯಾವಾಗಪ್ಪ ಇವನು ಬುದ್ಧಿ ಬರುತ್ತೆ? ಏನೇನು ನೋಡ್ಬೇಕು ನಾನು?